ಆತ್ಮೀಯ H16 ನ್ಯೂಸ್ ಅಥವಾ ಸಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಿಧಾನಕ್ಕೆ BJP ಮೈ ಚಳಿ ಬಿಡ್ತಾ ಇದೆಯಾ? ನಿಧಾನಕ್ಕೆ ನಮ್ಮ ವಿಜಯೇಂದ್ರ ಅವರು ಕಣಕ್ಕಿಳಿತಾ ಇದ್ದಾರಾ? ಯಾಕಂದರೆ ಪಕ್ಷದಲ್ಲಂತೂ ತಿಕ್ಕಾಟದ ಎರಡು ಮಾತಿಲ್ಲ. ಬಟ್ ಇತ್ತೀಚಿನ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಅದರಲ್ಲೂ ರೈತರ ವಿರೋಧವಾಗಿ ಬೆಳೆದಿದೆಯಲ್ಲೇ ಅಲ್ಲಲ್ಲಿ ಯಾಕೋ ಏನೋ ಡಿ ಕೆ ಶಿ ಅವ್ರಿಗೆ ನಾವು ಈಗಾಗಲೇ ಒಂದಿಷ್ಟು ನಮ್ಗೆ ಅನಿಸಿದ ಮಾತಾಡಿದ್ದೀವಿ. ಅದು ಆಗಿರ್ಬೋದು, ಮತ್ತೂ ಆಗಿರ್ಬೋದು. ಕಾಂಗ್ರೆಸ್ ಮೇಲೆ ಒಲವು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ರೈತರದ್ದು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಸರ್ವೆ ಮಾಡಿದರು ಅಲ್ಲೇ ಎಲ್ಲಿ ಬೇರೆ ಬೇರೆ ಮೀಡಿಯಾದವರು. ಕೆಲವು ಮೀಡಿಯಾಗಳು 68% ಗೆಲ್ಲುವ ಸಾಧ್ಯತೆಗಳಿದ್ದಾವೆ ಇವತ್ತು ಎಲೆಕ್ಷನ್ ಆದ್ರೆ. ಯಾರು? BJP ಮತ್ತು JDS ಜಂಟಿಯಾಗಿ ಹೋರಾಟ ಮಾಡಿದ್ರ. ಕಾಂಗ್ರೆಸ್ ಎಷ್ಟು ಕಡಿಮೆ ಅದ, ಗೆಲ್ಲುವ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದು. ಅದಕ್ಕೆ ಕಾರಣವೂ ಬಿಡದಿ ಅಂತಿ ಈಗಂತೂ ಭಾಳ ಸ್ಪಷ್ಟವಾಗಿ ಹೊರಗೆ ಬರ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಜಾಗೃತ ಆಗ್ಯದ ಅಂತ ಅನಿಸ್ಲಿಕ್ಕತ್ತದ. ಡಿ ಕೆ ಶಿ ಅವ್ರನ್ನ ಸೇಮ್ ಇಟ್ಕೊಂಡು ನೇತೃತ್ವವನ್ನು ಸಿದ್ದೂರ ಕೈಯಲ್ಲಿ ಕೊಡಬೇಕು, ಸಿದ್ದರಾಮಯ್ಯ ಕೊಡಬೇಕು ಅನ್ನೋ ಚಿಂತನೆ ನಡೆದು ಅದೇನು ನಡೀಲಿ. ಆದರೆ ಇವತ್ತು ಮಾತ್ರ BJPಯಲ್ಲಿ ಸುಮ್ಮನೆ ಚರ್ಚೆ ಮಾಡೋದು ಕೊಡೋಗಿದ್ರು ಯುದ್ಧಕ್ಕೆ ಇಳಿದು ಬಿಡೋಣ ಅಂತ ದೃಷ್ಟಿ ಇಟ್ಕೊಂಡು ಬೊಮ್ಮಾಯಿಯವ್ರ ಜೊತೆಗೂಡಿ ಹಾವೇರಿಯಲ್ಲಿ ತಮ್ಮ ಒಂದು ಹೋರಾಟದ ಕಿಚ್ಚನ್ನು ಶುರು ಮಾಡಿಬಿಟ್ಟಿದ್ದಾರೆ ವಿಜೇಂದ್ರ ಅವರು. ಇದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಬೇರೆ ವಿಷಯ. ಬಟ್ ಒಂದು ಮಾತು ಮಾತ್ರ ಸತ್ಯ, BJPಗೂ ಸಹಿತ ಯಡಿಯೂರಪ್ಪನ ಬಿಟ್ಟು ಮತ್ತೊಬ್ಬರು ಇಲ್ಲ ಅನ್ನುವಂಥ ವಾತಾವರಣ ಮಾತ್ರ BJPಯಲ್ಲಿ ಅದು. ಅವ್ರನ್ನ ಮುಂದೆ ಹಾಕೊಂಡು ಹೋದ್ರೆ ನಾವು ಗೆಲ್ಲಬಹುದು, ಇಲ್ಲದೆ ಹೋದರೆ ನಾವು ಮತ್ತೆ ಪರ್ಮನೆಂಟಾಗಿ ವಿಪಕ್ಷದಲ್ಲಿ ಅಂದರೆ ವಿರೋಧ ಪಕ್ಷದಲ್ಲಿ ಉಳಿಯುವಂಥ ಪ್ರಸಂಗ ಬರ್ಬೋದು ಅಂತೇಳಿ. ಅದಕ್ಕೆ ಆ ದಿಸೆಯಲ್ಲೇ ಇತ್ತೀಚೆಗೆ ಹಾವೇರಿನಂಥ ಒಂದು ಪ್ರೊಟೆಸ್ಟ್ನಲ್ಲೇ ನಿಧಾನಕ್ಕೆ ಹಿಂದೂ ವರ್ಸಸ್ ಮುಸ್ಲಿಂ ಮಾಡೋ ಗಟ್ಟಲೆ ಅಪೀಸ್ಮೆಂಟ್ ಪೊಲಿಟಿಕ್ಸ್ನ ಇಟ್ಕೊಂಡು ಅಥವಾ ಇಲ್ಲೆಲ್ಲ ಏನಪ್ಪ ಅಂತಂದ್ರೆ ಈ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಹಾವೇರಿಗಳ ಏರಿಯಾದಲ್ಲೇ ವಿಶೇಷವಾಗಿ ಹಿಂದೂ ಮುಸ್ಲಿಂ ಆಗ್ತದೆ 80-20 ಒಂದು ಹೊಸ ಒಂದು ಏನಪ್ಪ ಪ್ಲ್ಯಾನ್ ಅಂದರೆ ಹಳೆದನ ಅವ್ರದ್ದು BJPಗವ್ರದ್ದು ಅದನ್ನು ಜೋರು ಮಾಡುವಂಥದ್ದು. ಜೊತೆಗೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನೋಂಥ ಮಾತುಗಳು ಇಟ್ಕೊಂಡು ತಮ್ಮ ಮೂಮೆಂಟನ್ನು ಶುರು ಮಾಡಿದ್ದಾರೆ. ಮತ್ತು ಮಾಡಲೇಬೇಕು, ಅದು ಪಾರ್ಟಿ ಕಟ್ಟಿದಾರೆ ಮಾಡಬೇಕು. ಆ ದಿಶೆಯಲ್ಲೇ ವಿಜೇಂದ್ರ ಅವರು ಮೈ ಚಳಿಬಿಟ್ಟು ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಬೊಮ್ಮಾಯಿಯವರು ಅವ್ರ ಜೊತೆ ಕೂಡಿದ್ದಾರೆ. ಅಂದರೆ ಇದರರ್ಥ BJPಯಲ್ಲಿಯ ದೊಡ್ಡ ನಾಯಕರೆಲ್ಲರೂ ವಿಜೇಂದ್ರ ಜೊತೆಗೆ ಗುರುತಿಸಿಕೊಳ್ಳೋದು ನಿಧಾನಕ್ಕೆ ಶುರು ಮಾಡಿದ್ದಾರೆ ಅಂತೇಳಿ. ಇರ್ಬೋದು, ಅದರಲ್ಲಿ ವಿರೋಧ ಇರ್ಬೋದು, ಅವ್ರ ಮಧ್ಯದಲ್ಲಿ ಏನೂ ಇರ್ಬೋದು. ಬಟ್ ಇವತ್ತು ಅಸ್ತಿತ್ವದ ಪ್ರಶ್ನೆ ಬರ್ತದೆ BJPಗೆ. ಅದರಲ್ಲೂ ಯಾಕಪ್ಪ ಅಂದ್ರೆ 2027 ನಾವು ಗೆಲ್ಲೇಬೇಕು ಅನ್ನೋಂಥ ಹಠದಲ್ಲಿದ್ದಾರೆ BJPಗರು. ಅದಕ್ಕಾಗಿ ಅವರು ಕೆಲವಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದಾರೆ JDS ಜೊತೆಗೆ. ಯಾಕೆ ಎರಡೂ ಜಂಟಿಯಾಗಿ ಕೂಡಿದಾಗ ಮಾತ್ರ 2028 ಕಾಂಗ್ರೆಸ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಯಾರಿಗಾದರೂ ಮೇಲ್ನೋಟ ಕಂಡು ಬರುವಂಥ ವಿಷಯ. ಅದರಲ್ಲೂ ಮತ್ತು ಕಾಂಗ್ರೆಸ್ನಲ್ಲೂ ಒಳಗೆ ತಿಕ್ಕಾಟ ನಡೆದವ, ಅಲ್ಲೂ ಇಲ್ಲಂತಲ್ಲ. ಯಾಕಂದರೆ ಸಿದ್ದರಾಮಯ್ಯ ಮತ್ತು ವರ್ಸಸ್ ಡಿ ಕೆ ಶಿ ಅವ್ರಿಗಂತ ಒಳಗಂಥದ್ದು ಮ್ಯಾಲ್ಪದರಲ್ಲಿ ಭಾಳ ಚೆನ್ನಾಗಿ ಮಾತಾಡ್ತಿರ್ಬೋದು ಒಬ್ಬರೊಬ್ಬರು. ಆದರೆ ರಾಜಕೀಯಕ್ಕೆ ಬಂದಾಗ ಎಲ್ಲರೂ ತಮ್ಮದೇ ಅಂತ ಲೆಕ್ಕಾಚಾರದಲ್ಲಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವಂತೂ ಈಗ ಅವರು ಬಿಟ್ಟು ಕೊಟ್ಟು ಒಂದು ದೊಡ್ಡ ಸ್ಥಾನ ತೋರಿಸಿಕೊಂಡಿದ್ದಾರೆ. ನಾವೆಲ್ಲ ಒಂದು ಅನ್ನೋದು ಹೇಳ್ಕೊಳ್ತಾ ಇದ್ದಾರೆ. ಬಟ್ ಅದು ಅಂದ್ಕೊಂಡು ನಂಗೆ ವಾಸ್ತವದಲ್ಲಿ ಅದಂತ ಅನಿಸ್ತಾ ಇಲ್ಲ. ಅದನ್ನು ಉಪಯೋಗ ಮಾಡಿಕೊಂಡು ಇವತ್ತು BJP ಇದ್ದು ತನ್ನ ಬಲವನ್ನು ಉತ್ತರ ಕರ್ನಾಟಕದ ಅದರ ಬಲ ಹೆಚ್ಚದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಹಾವೇರಿ, ಹುಬ್ಬಳ್ಳಿ, ಅದೇ ಕಾಲ ಬೆಳಗಾವಿ, ಇನ್ನುಳಿದ ಕಡೆಗಳಲ್ಲಿ ಸಹಿತ ಮಾನ್ಯ RSS ಫಂಕ್ಷನ್ ಆಯಿತು ಬೆಳಗಾವಿಯಲ್ಲೇ. ಅದೇ ಕಾಲಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಫಂಕ್ಷನ್ ನಡೀತಾ ಇದ್ದಾವೆ. ಜೊತೆಗೆ ಈಗಂತೂ ನಮ್ಮ ಹಾವೇರಿಯಲ್ಲೇ ಮತ್ತು ಇತ್ತೀಚೆಗಂತೂ ಹಾನಗಲ್ಲ, ಶಿಗ್ಗಾಂವ, ನರೇಗಲ್ಲ, ರಾಣೆಬೆನ್ನೂರ ಇನ್ನೂ ಅಲ್ಲೇ ಆ ಡಿಸ್ಟ್ರಿಕ್ಟ್ ಏರಿಯಾದಲ್ಲೇ ಸ್ವಲ್ಪ ಹಿಂದೂ ಮುಸ್ಲಿಂ ಗದ್ದೆಗಳು ಮತ್ತೆ ನಡೀತಾ ಇದ್ದಾವೆ. ಅಪೀಸ್ಮೆಂಟ್ ಹೆಚ್ಚಾಗಿದೆ ಏರಿಯಾದಲ್ಲಿ ಅನ್ನುವಂಥ ಆರೋಪಗಳು ಈ ಸಂದರ್ಭದಲ್ಲೇ ಸ್ಪಷ್ಟ ಆಗಿದೆ ಅಂತ ರಿಪೋರ್ಟ್ಸ್ಗಳು ಹೇಳ್ತಾ ಇದ್ದಾವೆ. ಅಂದ್ರೆ ಒಂದು ಕಡೆಗೆ ಏನಪ್ಪ ಅಂತಂದ್ರೆ ಹಿಂದೂ ಮುಸ್ಲಿಂ ಇಟ್ಕೊಂಡು ಹೋಗುವಂಥದ್ದು. ಯಾಕಂದ್ರೆ ಹಿಂದೂ ಹೊಡೆದು ಹೋಗಬಾರ್ದು ಅನ್ನೋಂಥ ಒಂದು ಚಾಣಾಕ್ಷತನ ಆಲ್ರೆಡಿ ಈ ಚಾಣಾಕ್ಷತನದಲ್ಲೇ
ಬಿ ಜೆ ಪಿಗರು ಹೆಚ್ಚು ಕಡಿಮೆ ಯಶಸ್ವಿ ಆಗ್ತಾ ಬಂದಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾರಪ್ಪ ಕಾಂಗ್ರೆಸ್ಸಿಗರು ಅಂತ ಮಾತಾಡ್ತಾ ಇವ್ರ ಅಭಿವೃದ್ಧಿ ಏನಿಲ್ಲ, ಎಲ್ಲ ಭ್ರಷ್ಟಾಚಾರ ಹೆಚ್ಚಾಗ್ಯದ. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗಳು ಸಹಿತ ಇವತ್ತೆಲ್ಲ ಭ್ರಷ್ಟಾಚಾರದ ಕೇಂದ್ರ ಆಗಿದ್ದಾವೆ, ತಮಗೆ ದುಡ್ಡು ಮಾಡ್ಕೊಳ್ಳೋದು ಕೇಂದ್ರ ಆಗಿದ್ದಾವೆ ಇವರ ಆಡಳಿತದಲ್ಲೇ. ಮತ್ತು ಅದರಲ್ಲೂ ಈ ಒಂದು ಏನಪ್ಪ ಅಂತಂದ್ರೆ ಈ ಕೆಲವೊಂದು ಗುಂಡಾಗಳದಾರ, ಗುಂಡಾಯಿಸಮ್ ಬೆಳೀತಾ ಇದ್ದಿಲ್ಲ, ಲಾ ಆ್ಯಂಡ್ ಆರ್ಡರ್ ಕೆಟ್ಟೋಗ್ಯದ. ಅವರು ಏನು ಗುಂಡಾಯಿಸಮ್ ಬೆಳೆದಪ್ಪ, ಅವರು ವಿಶೇಷವಾಗಿ ಮುಸ್ಲಿಂ ಲೀಡರ್ ಆಗಿರ್ಬೋದು ಮತ್ತಾಗಿರ್ಬೋದು ಅವ್ರು ಹಿಡಿತಾ ಇಲ್ಲ, ಕೇವಲ ಹಿಂದೂ ಲೀಡರ್ಗಳು ಮಾತ್ರ ಹಿಡಿದು ಶಿಕ್ಷಿಸ್ತಾ ಇದ್ದಾರೆ, ಒಳಗೆ ಹಾಕ್ತಾ ಇದ್ದಾರೆ ಅನ್ನೋಂಥ ಒಂದು ಪ್ರಚಾರವನ್ನು ಮಾಡ್ತಾಯಿದ್ದಾರೆ ವ್ಯವಸ್ಥಿತವಾಗಿ. ಅದು ಇಲ್ಲಿ ಕಂಡು ಬಂದದ್ದು. ಏನಿರಲಿ, ಈಗ ಬೊಮ್ಮಾಯಿ ಮತ್ತು ವಿಜೇಂದ್ರ ಜೊತೆ ಆಗಿದ್ದರಿಂದಾಗಿ ಸಹಜವಾಗಿ ಬಿ ಜೆ ಪಿಯಲ್ಲಿ ಹೊಸ ಗಾಳಿ ಬೀಸಲಿಕ್ಕೆ ಶುರುವಾಗಿದೆಯೋ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಆದರೂ ಸಹಿತ ಅಲ್ಲಲ್ಲಿ ಯತ್ನಾಳರು ಮಾತ್ರ ಬೆನ್ನು ಹತ್ತಿರ್ತಾರೆ ಅವ್ರಿಗೆ, ನಾವು ನಿನ್ನ ಹಿಂದಿದ್ದೀವಪ್ಪ ಅಂತೇಳಿ. ಅದು ಬಿ ಜೆ ಪಿಯಲ್ಲಿಯ ಒಡಕು ಎಷ್ಟು ಮಟ್ಟಿಗೆ ಇದು ಕೂಡೋದಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಬಟ್ ಇಲ್ಲೇ ಒಂದು ಜೆ ಡಿ ಎಸ್ಗೂ ಸಹಿತ ಈಗ ಅನಿವಾರ್ಯರಾಗ್ಯದ. ಬಿ ಜೆ ಪಿ ಬಿಟ್ಟರೆ ಮತ್ತಾರಿಲ್ಲ. ಅದ್ರ ಜೊತೆಗೆ ಅವರು ಇವತ್ತು ಹೆಚ್ಚು ಕಡಿಮೆ ಈ ಕೇಸರಿ ರಾಜಕೀಯನ ಮಾಡೋದ್ರಲ್ಲೇ ಒಂದೊಂದು ಹೆಜ್ಜೆ ಇಡ್ಲಿಕ್ಕೆ ಹತ್ತಿದ್ದಾರೆ. ಹೀಗಾಗಿ ಇವರಿಬ್ಬರ ಜೊತೆಗೆ ಕಾಂಗ್ರೆಸ್ಸಿಗೆ ಈ 2022ರಲ್ಲಿ ಬಲಿಷ್ಠವಾದಂಥ ಒಂದು ಎದುರಾಳಿಯಾಗಿ ಹೋರಾಟ ಮಾಡ್ತಾವೆ ಅನ್ನುವಂಥ ವಾತಾವರಣ ಅದಾವೆ. ಅದೇ ಕಾಲಕ್ಕೆ ಸ್ವಲ್ಪ ವರದಿಗಳು ಅವ್ರ ಪರವಾಗಿ ಬರ್ತಾ ಇದ್ದಾವೆ ಅಂದ ತಕ್ಷಣ ಸಹಜವಾಗಿ ಅವ್ರಿಗೂ ಒಂದೇನೋ ನೈತಿಕ ಬಲ ಬಂದಂಗೆ ಆಗಿದೆ. ಈ ಒಂದು ಮೂಮೆಂಟಿಗೆ ಶುರು ಮಾಡಿದ್ದಾರೆ. ಈ ಮೂಮೆಂಟದಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ನೋಡು, ಇನ್ನೂ ಟೈಮ್ ಅದ. ಬಟ್ ಆದರೂ ರಾಜಕೀಯದಲ್ಲಿ ದೊಡ್ಡ ಸಮಯ ಅಲ್ಲ. ಆದ್ರೆ ಈ ಸಲ ಮಾತ್ರ ಕಾಂಗ್ರೆಸ್ಸಿಗರನ್ನು ಇಲ್ಲಿ ಸೋಲಿಸಲೇಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ಅದಕ್ಕಿಂತ ಕೋಆಪರೇಷನ್ ಬಿ ಜೆ ಪಿಯಲ್ಲಿ ಉಳಿದವ್ರು ಸಿಗಬೇಕು, ಅದಕ್ಕೆ ಸಿಗ್ತದಂತ ಭಾವಿಸುವಂಥದ್ದು. ಬಟ್ ಹೇಳ್ಕೊಳ್ಳೋಂಗೆ ಸಿಗ್ತದಂತೂ ಗ್ಯಾರಂಟಿ ಇಲ್ಲ. ಅಂದ್ರೆ ಇದರಲ್ಲಿ ಇಷ್ಟ ಏನಪ್ಪ ಅಂತಂದ್ರೆ ಬಿ ಜೆ ಪಿ ಅಂದ್ಕೊಂಡು ಸುಲಭವಾಗಿ ಈ 2028ರಲ್ಲಿ ಗೆಲ್ತದ ಅನ್ನುವಂಥದ್ದು ಈಗಿನ ಮಟ್ಟಿಗೆ ಅನಿಸ್ತಿರ್ಬೋದು. ಬಟ್ ಅಷ್ಟು ಸುಲಭ ಇಲ್ಲ. ಯಾಕಂದರೆ ಇನ್ನೂ ಭಾಳಷ್ಟು ಕೆಲಸಗಳು ಮಾಡಬೇಕಾಗಿದೆ. ಬಿ ಜೆ ಪಿ ಒಂದನೇದಾಗಿ ಒಂದು ಗ್ಯಾರಂಟಿ ಕೌಂಟ್ರಿನೂ ಕೂಡ ಅವರಿದ್ದಾರೆ. ಯಾಕೆ ಅವ್ರು ಗ್ಯಾರಂಟಿ ಇಟ್ಕೊಂಡು ಕೂತಿದ್ದಾರೆ, ನಾವು ಕೊಡ್ತೀವಿ ಅಂತೇಳಿ ಅದಕ್ಕೆ ಕೌಂಟರ್ ಇವರೇನು ಮಾಡೋರು, ಅಷ್ಟು ಕೊಡೋ ಜೊತೆ ಮತ್ತೆ ಕೊಡ್ಲಿಕ್ಕೆ ಸಾಧ್ಯದನ ಅನ್ನುವಂಥ ವಿಚಾರ. ಅದೇ ಕಾಲಕ್ಕೆ ಭ್ರಷ್ಟಾಚಾರದ ಬಗ್ಗೆ ಅಂತ ಎಲ್ಲ ಸಮಯದಲ್ಲಿ ಅದನ್ನು ಕಾಂಗ್ರೆಸ್ ಸಮಯದಲ್ಲಿರ್ಬೋದು, ಬಿ ಜೆ ಪಿ ಸಮಯದಲ್ಲಿರ್ಬೋದು, ಅಧಿಕಾರದಾಗಿದ್ದವ್ರು ಭ್ರಷ್ಟಾಚಾರಗಳಿರ್ತಾರೆ, ಅಧಿಕಾರದಾಗಿದ್ದವರು ಶಿಷ್ಟಾಚಾರಿಗಳಿರ್ತಾರೆ. ಅಷ್ಟೇ ಡಿಫ್ರೆನ್ಸಸ್ ಇಲ್ಲ. ನಾಳೆ ಅವರು ಅಧಿಕಾರಕ್ಕೆ ಹೋದ್ರೆ ಅವರು ಭ್ರಷ್ಟಾಚಾರಿಗಳಾಗ್ತಾರೆ, ಇವರು ಶಿಷ್ಟಾಚಾರಿಗಳಾಗ್ತಾರೆ. ಇದು ಕಳೆದ 70-75 ವರ್ಷಗಳ ಇತಿಹಾಸ ನೋಡ್ತಾ ಬಂದಾಗ ಇದನ್ನು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಇದು ಜೋರಾಗ್ಯದ. ಅಧಿಕಾರದಾಗಿದ್ದರೆ ಅವ ಭ್ರಷ್ಟಾಚಾರಿ, ಅಧಿಕಾರದಾಗಿಲ್ಲದನ್ನು ಶಿಷ್ಟಾಚಾರಿ. ಹೀಗಾಗಿ ಈ ಚುನಾವಣೆಯಲ್ಲಿ ಸಹಿತ ಇದು ದೊಡ್ಡ ಸದ್ದು ಮಾಡುವ ಸಾಧ್ಯತೆಗಳಿದ್ದಾವೆ. ಅದೇನೋ ಆಗಲಿ, ಒಂದನೇದಾಗಿ ಇಲ್ಲೇ ಬೊಮ್ಮಾಯಿಯವರ ಮನಸ್ಸನ್ನು ಗೆಲ್ಲುವಲು ವಿಜೇಂದ್ರ ಅವರು ಯಶಸ್ವಿ ಆದ್ರ ಅಂತೇಳಿ. ಮತ್ತು ಬೊಮ್ಮಾಯಿಯವ್ರಿಗೂ ಅನಿವಾರ್ಯದಾರ, ಹೆಲ್ಪ್ ಮಾಡಿದಾರೆ. ಹಿಂದೆ ನಮ್ಮ ಯಡಿಯೂರಪ್ಪನವ್ರ ಸಹಾಯದಿಂದ ಇವರು ಮುಖ್ಯಮಂತ್ರಿ ಆಗಿದ್ದರು ಅನ್ನೋದನ್ನು ಯಾರೂ ಮರೀಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅವರ ಬೊಮ್ಮಾಯಿಯವ್ರನ್ನ ಮಾಡಿದ್ರು ಅನ್ನೋದಕ್ಕಾಗಿ ಬೊಮ್ಮಾಯಿ ಮತ್ತು ಈ ವಿಜೇಂದ್ರ ನಡುವೆ ಒಂದು ರೀತಿ ಆತ್ಮೀಯತೆ ಇರೋದಂತ ಏನು ಸುಳ್ಳಲ್ಲ. ಆದರೂ ಒಳಗೆ ಏನು ನಡೀತಿರ್ತಾವೆ ರಾಜಕೀಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲೇ ಈ ಒಂದು ಮೂಮೆಂಟ್ ಉತ್ತರ ಕರ್ನಾಟಕದಲ್ಲಿ ಆದರೂ ಗಟ್ಟಿ ಮಾಡ್ಕೊಳ್ಳುವಂಥದ್ದು. ಯಾಕಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಎಷ್ಟು ಮಟ್ಟಿಗೆ ಗಟ್ಟಿ ಆಗ್ತದೆ ಗೊತ್ತಿಲ್ಲ. ಅದೇ ಉತ್ತರ ಕರ್ನಾಟಕದ ಆದರೂ ಲಿಂಗಾಯತ್ ಲಾಬಿಯನ್ನು ತಮ್ಮ ಕೈಗೆ ತೆಗೆದುಕೊಂಡು ಈ ಮೂಮೆಂಟನ್ನು ಮಾಡಿಕೊಂಡು ಅದ್ರ ಜೊತೆಗೆ ಹಿಂದೂ ಮುಸ್ಲಿಮ್ ತೊಗೊಂಡು ಮತ್ತು ಒಂದು ಹೋರಾಟ ಮಾಡಬೇಕು ಅಂತ ಒಂದು ಪಾರ್ಟಿ ಕಟ್ಟಬೇಕಂತ ಹೊರಟಿದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದಿಷ್ಟು ಇಲ್ಲಿ ಭಾಳ ಗಮನ ಇಡುವಂಥದ್ದು ಏನಪ್ಪ ಅಂತಂದ್ರೆ ಬಿ ಜೆ ಪಿಗರು ಈಗಾಗಲೇ DKC ಅವರಿಂದ ಇಲ್ಲಿವರೆಗೆ ಅಥವಾ ಹಿಂದಿನ ಸಿದ್ದರಾಮಯ್ಯರಿಂದ ಇಲ್ಲಿವರೆಗೆ ಈ ಪೋಸ್ಟ್ ತುಂಬಲಿ 2.8 ಅಂದರೆ 2,80,000 ಜನ ತುಂಬಿಕೊಳ್ಳಲೇ ಹಿಂದೆ ಬಿದ್ದಿದೆ. ಆದರೆ ಎಷ್ಟು ಮಟ್ಟಿ ತುಂಬಿಸ್ಕೊಳ್ತದೆ ಅದು ಆ ವಿಷಯದಲ್ಲಿ ಇವರಷ್ಟು ಜೋರಾಗಿ ಹೋರಾಟ ಮಾಡುವಂಥ ಸಾಧ್ಯತೆಗಳು ಇದ್ದಾವಂತೇಳಿ ಕೇಳಿ ಬರ್ತಾಯಿತ್ತು. ಆದರೆ ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಏನೋ ಇಲ್ಲಿ ತಲೆ ಕೊಡವಿ ಎದ್ದು ನಿಂತಿರುವಂಥ ವಿಜೇಂದ್ರ ಅವ್ರ ಜೊತೆಗೆ ಬೊಮ್ಮಾಯಿ ಅವರು ಗುರುತಿಸಿಕೊಂಡಿದ್ದು ಬಿ ಜೆ ಪಿಯಲ್ಲಿ ಒಂದಿಷ್ಟು ಒಗ್ಗಟ್ಟು ಆಗಬಹುದಾ ಅನ್ನುವಂಥ ಒಂದು ಹೊಸ ವಿಚಾರ ಇಟ್ಕೊಂಡಿದ್ದೀನಿ, ಸುಳ್ಳಲ್ಲ. ಏನೋ ಆಗಲಿ, ಒಂದು ಕಾಂಗ್ರೆಸ್ಸಿಗೆ ಎದುರಾಳಿಯಾಗಿ ಈ ಎರಡೂ ಪಕ್ಷಗಳು ಬಿ ಜೆ ಪಿ ಮತ್ತು JDS ನಿಲ್ಲುವ ಸಾಧ್ಯತೆಗಳು ದಿನಕ್ಕೆ ಚರ್ಚೆ ಆಗ್ತಾ ಇದ್ದಾವೆ ಅಂತ ಹೇಳ್ತಾ, ಅದೇ ಕಾಲಕ್ಕೆ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಲಿಕ್ಕಿಲ್ಲ ಅನ್ನೋಂಥ ವಾತಾವರಣ ಕಂಡು ಬರ್ತಾ ಇದೆ ಅಂತ ಹೇಳ್ತಾ, ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ.
ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.